ಹಾಯ್ ಹಲೋ ನಮಸ್ತೆ ಎವ್ರಿವಾನ್, ಇಟ್ಸ್ ಮೈ ಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತಿನ ವ್ಲಾಗ್ ಏನಂದ್ರಿ, ಫ್ಯಾಮಿಲಿ ಅಲ್ಲದಿದ್ರು ಫ್ಯಾಮಿಲಿ ತರ ಇರೋ ನನ್ನ ಫ್ರೆಂಡ್ಸ್ ಬಗ್ಗೆ. ಎಲ್ರ ಲೈಫಲ್ಲೂ ಫ್ರೆಂಡ್ಸ್ ಇರ್ತಾರೆ. ಯಾವ ಥರ ಅಂದರೆ, ನಮ್ಮ ಪೇರೆಂಟ್ಸ್ ನಮ್ಗಿಂತ ಅವ್ರನ್ನ ಟ್ರಸ್ಟ್ ಮಾಡೋಷ್ಟು, ಲೈಕ್ ಏನೇ ಫೈಟ್ ಆದರೂ ನಮ್ಮ ಪೇರೆಂಟ್ಸ್ ನಮಗೆ ಬೈತಾರೆ, ಲೈಕ್ ನಿಂದೇ ತಪ್ಪಿರುತ್ತೆ, ಅಷ್ಟು ಟ್ರಸ್ಟ್ ಅವ್ರ ಮೇಲೆ ಇರುತ್ತೆ. ಲೈಕ್ ಎಲ್ಲಿ ಹೋಗ್ಬೇಕಂದ್ರು ಎಲ್ಲಿ ಬರ್ಬೇಕಂದ್ರು ಫಸ್ಟ್ ಕಾಲ್ ಅವ್ರಿಗೆ, ನೀ ಹೋಗ್ತಿದ್ಯಾ, ನೀನ್ ಬರ್ತಿದ್ಯಾ ಅಂತ. ಇವನ್ ನಮಗೇನಾದ್ರೂ ಎಮರ್ಜೆನ್ಸಿದು ನಾವು ಹೋಗ್ಬೇಕು ಅಂದ್ರೆ ಅವ್ರು ಬರ್ತಿದಾರ. ಇಫ್ ಪ್ಯಾರೆಂಟ್ಸ್ಗೆ ಬರಕ್ಕಾಗಿಲ್ಲ ಅಂದ್ರೆ ಲೈಕ್ ಒಂದ್ಸಲ ಕರ್ಕೊಂಡು ಹೋಗಿ ಪಾಪ ಅಂತ ಕಾಲ್ ಮಾಡಿ ಕರ್ಸೋಷ್ಟು, ಅಂಡ್ ವಿತೌಟ್ ಆಸ್ಕಿಂಗ್, ಅಂದ್ರೆ ಏನು ಕ್ವೆಶನ್ ಮಾಡಲ್ಲ ಪ್ಯಾರೆಂಟ್ಸ್. ನಾವು ಅವ್ರ ಜೊತೆ ಹೋಗ್ತಿದೀವಿ ಅಂದ್ರೆ ಟ್ರಸ್ಟ್ ಅಲ್ಲಿ ಕಳ್ಸ್ಕೊಡ್ತಾರೆ, ಅಷ್ಟು ಟ್ರಸ್ಟ್ ಅವ್ರ ಮೇಲೆ ಇರುತ್ತೆ. ಎಸ್, ನನ್ನ ಲೈಫಲ್ಲೂ ಆ ಥರ ಫ್ರೆಂಡ್ಸ್ ಇದ್ದಾರೆ. ನನಗೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್, ನನ್ನ ಲೈಫಲ್ಲಿ ಆದ ದೊಡ್ಡ ಟ್ರಾಜಿಡಿ ಅವಾಗಲೂ ನನ್ನ ಜೊತೆಗಿದ್ದಿದ್ದು ನನ್ನ ಫ್ರೆಂಡ್ಸ್. ಆಬ್ವಿಯಸ್ಲಿ ಪಪ್ಪ ಅಮ್ಮ ಸಿಸ್ಟರ್ ಇದ್ದೇ ಇರ್ತಾರೆ, ಅವ್ರನ್ನ ಬಿಟ್ಟು ಜೊತೆಗಿದ್ದಿದ್ದು ನನ್ನ ಫ್ರೆಂಡ್ಸ್. ಇವಾಗಲೂ ಸ್ಟಿಲ್ ಎಲ್ಲದ್ರಲ್ಲೂ ಸಪೋರ್ಟ್ ಮಾಡ್ತಿರೋದು, ಎಲ್ಲಿ ಬಂದ್ರು ಎಲ್ಲಿ ಹೋದ್ರು ಸ್ಟಿಲ್ ಜೊತೆಗಿದ್ದು ಸಪೋರ್ಟ್ ಮಾಡ್ತಿರೋದು ಫ್ರೆಂಡ್ಸ್. ಅಂಡ್ ಏನಾದ್ರೂ ಬ್ಯುಸಿ ಇದ್ರು ಕಾಲ್ ಮಾಡಿ ಏನ್ ಮಾಡ್ತಿದ್ಯಾ, ಊಟ ಮಾಡ್ದ, ಲೈಕ್ ಆರ್ ಯು ಓಕೆ ಅಂತ ಕೇಳೋಕೆ ಮಿಸ್ ಮಾಡೋದೇ ಇಲ್ಲ. ಸೊ ನನಗೆ ಗೊತ್ತಿಲ್ಲ ಈ ಜನ್ರೇಷನ್ ಎಷ್ಟು ಜನಕ್ಕೆ ಆ ಥರ ಫ್ರೆಂಡ್ಸ್ ಇದ್ದಾರೆ ಅಂತ, ಬಟ್ ಐ ಆಮ್ ರಿಯಲಿ ಲಕ್ಕಿ ಟು ಹ್ಯಾವ್ ದಮ್. ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಐ ಜಸ್ಟ್ ವಾಂಟ್ ಟು ಸೇ ಥ್ಯಾಂಕ್. ಸೊ ನಿಮ್ಮ ಲೈಫಲ್ಲಿ ಈ ಥರ ಫ್ರೆಂಡ್ಸ್ ಇದ್ರೆ ಹೋಗಿ ಟ್ಯಾಗ್ ಮಾಡಿ. ಆ್ಯಂಡ್